ನೋಡಿ, ನಾನು ಹಿಂದೆ ಕಾಣಿಸಿರೋದೆ ಗಣೇಶನ ಗುಹೆ, ಗಣೇಶ್ ಗುಹಾ ಅಂತ ಕರೀತಾರೆ ಇಲ್ಲಿರೋರು. ಗಣೇಶ ಇದೇ ಜಾಗದಲ್ಲಿ ಬರೆಯೋಕ್ಕೆ ಆರಂಭ ಮಾಡಿದಂತಹ ಜಾಗ. ಬನ್ನಿ ನೋಡೋಣ. ಆತ್ಮೀಯ ಮಿತ್ರರೇ, ನಮಸ್ಕಾರ. ನೀವೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶನ ಹಬ್ಬ ಅಂದ ತಕ್ಷಣವೇ ನನಗೆ ತಕ್ಷಣ ನೆನಪಾಗಿದ್ದು ಗಣೇಶ ಮಹಾಭಾರತವನ್ನು ರಚಿಸಿದಂತಹ ಆ ಗುಹೆಯನ್ನು ಇವತ್ತು ನಿಮಗೆ ತೋರಿಸಕ್ಕೆ ಬಂದಿದ್ದೀನಿ. ಅಲಕಾನಂದ ಮತ್ತು ಸರಸ್ವತಿ ನದಿ ಸಂಗಮ ಆಗುವಂತಹ ಪ್ರಾರಂಭ ಈ ಸ್ಥಳವೇ ಕೇಶವಪ್ರಯಾಗ ಎಂದು ಕರೀತಾರೆ. ಚಮೋಲಿ ಜಿಲ್ಲೆಯ ಮಾನ ಎಂಬ ಗ್ರಾಮದಲ್ಲಿರುವಂತಹ ಈ ಗಣೇಶನ ಗುಹೆ ಅತ್ಯಂತ ವಿಶಿಷ್ಟವಾದಂತಹ ಪೌರಾಣಿಕ ಹಿನ್ನೆಲೆಗೆ ಒಂದು ಸಾಕ್ಷಿಯಾಗಿದೆ. ವ್ಯಾಸರ ಗುಹೆ ಕೂಡ ಇಲ್ಲೇ ಇದೆ. ಪಂಚಪಾಂಡವರಲ್ಲಿ ಭೀಮನು ನದಿಯನ್ನು ದಾಟಲು ಚಿಕ್ಕದಾದಂತಹ ಸೇತುವೆಯನ್ನು ಒಂದೇ ಕಲ್ಲಲ್ಲಿ ನಿರ್ಮಿಸಿದಂತಹ ಸೇತುವೆಯು ಇಲ್ಲೇ ಇದೆ. ಅಷ್ಟೇ ಅಲ್ಲದೆ ಮುಚುಕುಂದ ಗುಹಾ ಇದೆ. ಬದ್ರಿ ಕ್ಷೇತ್ರ ಇಲ್ಲಿಂದ ಸುಮಾರು 4 ಕಿಲೋಮೀಟರ್ ಇದೆ. 5330 ವರ್ಷಗಳ ಹಿಂದೆ ಮಹಾಭಾರತವನ್ನು ರಚಿಸಲು ವೇದವ್ಯಾಸರು ಗಣೇಶನ ಸಹಾಯವನ್ನು ಪಡಿತಾರೆ. ಆ ಜಾಗವೇ ಈ ಸ್ಥಳ, ಈ ಗುಹೆ. ನೋಡಿ ಎಷ್ಟು ಅಂದವಾಗಿದೆ. ಧನ ಧನ ಲಕುಮಿಯ ಹಣಬಲ ಗಣಪತಿ, ಅಗಣಿತ ತಾರಾ ಗಣಗಳ ಗಣಪತಿ. ಧನ ಧನ ಲಕುಮಿಯ ಹಣಬಲ ಗಣಪತಿ, ಅಗಣಿತ ತಾರಾ ಗಣಗಳ ಗಣಪತಿ. ವೀಣಾ ಪಾಣಿಯ ವಾಣಿಯ ಗಣಪತಿ, ಧೀಂ ಧೀಂ ಸ್ಕಂದನ ಶೌರ್ಯವೇ ಗಣಪತಿ. ವೀಣಾ ಪಾಣಿಯ ವಾಣಿಯ ಗಣಪತಿ, ಧೀಂ ಧೀಂ ಸ್ಕಂದನ ಶೌರ್ಯವೇ ಗಣಪತಿ. ಗಂ ಗಣಪತಿ ಗಣಪತಿ ಗಂ ಗಣಪತಿ, ಗಂ ಗಣಪತಿ ಗಣಪತಿ ಗಂ ಗಣಪತಿ. ತಕಿಟ ತೋಂ ತಾಳವು ಗಣಪತಿ, ನಟನ ನಟೇಶ್ವರ ನಾಟ್ಯವೇ ಗಣಪತಿ. ತಕಿಟ ತೋಂ ತಾಳವು ಗಣಪತಿ, ನಟನ ನಟೇಶ್ವರ ನಾಟ್ಯವೇ ಗಣಪತಿ. ವೇದವ್ಯಾಸರ ಲೇಖನಿ ಗಣಪತಿ, ಅಷ್ಟಸಿದ್ಧಿಯರ ಅಧಿಪತಿ ಗಣಪತಿ. ನಷ್ಟ ಅನಿಷ್ಟ ವಿನಾಶಕ ಗಣಪತಿ. ಧರಣಿಯ ಕಣಗಳ ಕರುಣಿಸು ಗಣಪತಿ, ಧರಣಿಯ ಕಣಗಳ ಕರುಣಿಸು ಗಣಪತಿ. ಧರಣಿಯ ಕಣಗಳ ಕರುಣಿಸು ಗಣಪತಿ. ಗಂ ಗಣಪತಿ ಗಣಪತಿ